6 ತಿಂಗಳಿಂದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಶಾಸಕರು ಅನ್ನುವಂಥದ್ದನ್ನು ಒಬ್ಬ ಜನಪ್ರತಿನಿಧಿಗಲ್ಲ, ಸಾಮಾನ್ಯರಿಗೂ ಬಳಸಬಾರದಂಥ ಭಾಷೆಯನ್ನು ಬಳಸಿ, ಅಸಂಸದೀಯ ಪದಗಳನ್ನು ಬಳಸಿ ಅವಹೇಳನವನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದರು. ವಂಶಸ್ಥನಿಗೆ ಹುಟ್ಟಿದ್ರೇ ಅನ್ನುವಂಥ ಪದವನ್ನು ಬಳಸಿದ್ರು. ನಾನು ಲಾಯರ್ ನೋಟಿಸನ್ನು ಕೊಟ್ಟಿದ್ದೆ. ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ ಎರಡೂ ಕೇಸುಗಳನ್ನು ಅವ್ರ ಮೇಲೆ ದಾಖಲಿಸಿದ್ದೀನಿ. ಒಂದು ಈ ಮುಂದಿನ ತಿಂಗಳು 15ನೇ ತಾರೀಕು ಕ್ರಿಮಿನಲ್ ಕೇಸಿನ ವಿಚಾರಣೆ ಬರುತ್ತೆ, 13ನೇ ತಾರೀಕು ಫೆಬ್ರವರಿ. ಇನ್ನೊಂದು ಮಾರ್ಚಲ್ಲಿ ಸಿವಿಲ್ ಕೇಸನ್ನು ಮೂವ್ ಮಾಡಿದ್ದೀನಿ. ಇದರ ಉದ್ದೇಶ ಇಷ್ಟೇ, ಯಾರಿಗೂ ಮಾತಾಡಬೇಕಾದ್ರೆ ನಾನು ಆಗಲೇ ಹೇಳ್ದಂಗೆ ಏನೂ ಗೊತ್ತಿಲ್ಲದೆ ಮಹಾರಾಜರ ಬಗ್ಗೆ ಮಾತಾಡೋದು, ನಕಲಿ ಮಹಾರಾಜ ಅಂತ ಕರೆಯೋದು, ನಮ್ಮನ್ನು ವಂಶಸ್ಥರಿಗೆ ಹುಟ್ಟಿದ್ರೆ ಅನ್ನೋ ಪದ ಉಪಯೋಗಿಸುವಂಥದ್ದು, ಸರ್ಕಾರನ ಮುಖ್ಯಮಂತ್ರಿಗಳನ್ನ ಸಮರ್ಥನೆ ಮಾಡ್ಕೋಬೇಕಾಗಿದ್ದು ಅವ್ರ ಕರ್ತವ್ಯ, ಅದು ಮಾಡಿಕೊಳ್ಳಿ. ಅದರ ವೈಯಕ್ತಿಕ ತೇಜೋವಧೆ ಏನು ಮಾಡಿದ್ದಾರೆ ಅದರ ಬಗ್ಗೆ ಸಾರ್ವಜನಿಕ ಕ್ಷಮಾಪಣೆಯನ್ನು ಕೇಳಬೇಕು. ₹1 ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದೀನಿ. ಅದನ್ನು ಅರಮನೆ ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ಅವರೇ ಕಾಣಿಕೆಯನ್ನು ಅರ್ಪಿಸಿ ಸಾರ್ವಜನಿಕ ಬೇಷರ ಕ್ಷಮಾಪಣೆ ಕೇಳಬೇಕು ಅನ್ನುವಂಥದ್ದನ್ನು ಹಾಕಿದ್ದೀನಿ. ಮುಂದಿನ ತಿಂಗಳು ಅದರ ವಿಚಾರಣೆ ಬರುತ್ತೆ. 6 ತಿಂಗಳಿಂದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಶಾಸಕರು ಅನ್ನುವಂಥದ್ದನ್ನು ಒಬ್ಬ ಜನಪ್ರತಿನಿಧಿಗಲ್ಲ, ಸಾಮಾನ್ಯರಿಗೂ ಬಳಸಬಾರದಂಥ ಭಾಷೆಯನ್ನು ಬಳಸಿ, ಅಸಂಸದೀಯ ಪದಗಳನ್ನು ಬಳಸಿ ಅವಹೇಳನವನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದರು. ವಂಶಸ್ಥನಿಗೆ ಹುಟ್ಟಿದ್ರೇ ಅನ್ನುವಂಥ ಪದವನ್ನು ಬಳಸಿದ್ರು. ನಾನು ಲಾಯರ್ ನೋಟಿಸನ್ನು ಕೊಟ್ಟಿದ್ದೆ. ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ ಎರಡೂ ಕೇಸುಗಳನ್ನು ಅವ್ರ ಮೇಲೆ ದಾಖಲಿಸಿದ್ದೀನಿ. ಒಂದು ಈ ಮುಂದಿನ ತಿಂಗಳು 15ನೇ ತಾರೀಕು ಕ್ರಿಮಿನಲ್ ಕೇಸಿನ ವಿಚಾರಣೆ ಬರುತ್ತೆ, 13ನೇ ತಾರೀಕು ಫೆಬ್ರವರಿ. ಇನ್ನೊಂದು ಮಾರ್ಚಲ್ಲಿ ಸಿವಿಲ್ ಕೇಸನ್ನು ಮೂವ್ ಮಾಡಿದ್ದೀನಿ. ಇದರ ಉದ್ದೇಶ ಇಷ್ಟೇ, ಯಾರಿಗೂ ಮಾತಾಡಬೇಕಾದ್ರೆ ನಾನು ಆಗಲೇ ಹೇಳ್ದಂಗೆ ಏನೂ ಗೊತ್ತಿಲ್ಲದೆ ಮಹಾರಾಜರ ಬಗ್ಗೆ ಮಾತಾಡೋದು, ನಕಲಿ ಮಹಾರಾಜ ಅಂತ ಕರೆಯೋದು, ನಮ್ಮನ್ನು ವಂಶಸ್ಥರಿಗೆ ಹುಟ್ಟಿದ್ರೆ ಅನ್ನೋ ಪದ ಉಪಯೋಗಿಸುವಂಥದ್ದು, ಸರ್ಕಾರನ ಮುಖ್ಯಮಂತ್ರಿಗಳನ್ನ ಸಮರ್ಥನೆ ಮಾಡ್ಕೋಬೇಕಾಗಿದ್ದು ಅವ್ರ ಕರ್ತವ್ಯ, ಅದು ಮಾಡಿಕೊಳ್ಳಿ. ಅದರ ವೈಯಕ್ತಿಕ ತೇಜೋವಧೆ ಏನು ಮಾಡಿದ್ದಾರೆ ಅದರ ಬಗ್ಗೆ ಸಾರ್ವಜನಿಕ ಕ್ಷಮಾಪಣೆಯನ್ನು ಕೇಳಬೇಕು. ₹1 ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದೀನಿ. ಅದನ್ನು ಅರಮನೆ ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ಅವರೇ ಕಾಣಿಕೆಯನ್ನು ಅರ್ಪಿಸಿ ಸಾರ್ವಜನಿಕ ಬೇಷರ ಕ್ಷಮಾಪಣೆ ಕೇಳಬೇಕು ಅನ್ನುವಂಥದ್ದನ್ನು ಹಾಕಿದ್ದೀನಿ. ಮುಂದಿನ ತಿಂಗಳು ಅದರ ವಿಚಾರಣೆ ಬರುತ್ತೆ.